ಏನಿಲ್ಲ ಸರ್, ನಾವೇನು ಹೇಳ್ತೀವಿ ಅಂತಂದ್ರೆ ಈಗ ಯಾರು ಬಿಹಾರಿಯಿಂದ ಬರ್ತಾರಲ್ಲ ಐಸ್ ಗೀಸ್ ಮರೋಕ, ಪ್ಲೀಸ್ ಅವ್ರು ಅಲ್ಲಿ ಇದ್ದಿದ್ದು ಹುಡುಗರ್ನ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಿ ಅವ್ರಿಗೆ ಹೊರಗೆ ಹಾಕಕ್ಕೆ ವ್ಯವಸ್ಥೆ ಮಾಡಬೇಕು. ಬಿಹಾರಿ ಅವ್ರು ಏನು ಬರ್ತಾರಲ್ಲ ಐಸ್ ಅವನು ಆಮೇಲೆ ಪಾನಿಪುರಿ ಮರಕ, ಅಲ್ಲಿ ಇದ್ದಿದ್ದ ನಮ್ಮ ಯುವಕರು, ಆ ಏರಿಯಾದ ಯುವಕರು ಅವ್ರು ಬಂದು ಮಾತಾಡಿ ಅವ್ರನ್ನ ಯಾರು ಏನು ಅಂತ ತಿಳ್ಕೊಂಡ್ಬಿಟ್ಟು ಅವ್ರನ್ನ ಹೊರಗೆ ಹಾಕೋ ವಿಚಾರ ಮಾಡ್ಬೇಕು ಅಷ್ಟೇ ಸರ್. ಅದು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಈ ಘಟನೆ ನೋಡಿ ನಮ್ಗೇನ್ ಅನಿಸುತ್ತೆ ಅಂತಂದ್ರೆ ನಮಗೂ ಒಂದು ಭಯ ಇತ್ತು. ಏನಪ್ಪಾ ಈ ಬೆಳಗ್ಗೆ ನ್ಯೂಸ್ ನೋಡಿ ಗುಟ್ಟಕ್ಕ ಆ ಹುಡುಗಿಯನ್ನ ಎತ್ತುಕೊಂಡು ಹೋಗೋದೆಲ್ಲ ನೋಡಿ ನನಗೊಂದು ಕ್ಷಣ ಕಣ್ಣೀರ್ ಬಂದ್ಬಿಡ್ತು. ಏನಪ್ಪಾ ನಮಗೂ ಹೆಣ್ಮಕ್ಳು ಅದಾರ, ನಮ್ಮ ಮಕ್ಕಳನ್ನ ಹೆಂಗ್ ಬಿಟ್ಟು ನಾವು ಒಬ್ಬೊಬ್ರೆ ಅಡ್ಡಾಡೋದ, ಸ್ಕೂಲಿಗೆ ಕಳ್ಸೋದು ಹೆಂಗ, ಒಂದು ಟ್ಯೂಷನ್ಗೆ ಕಳ್ಸೋದು ಹೆಂಗ, ಒಂದು ಹೆಣ್ಣು ಮಗುನ ಹೊರಗೆ ಬಿಡ್ಬೇಕಂದ್ರೆ ಭಯ ಅನ್ಸಿತ್ತೆ. ಅವಾಗಿಂದ ನಾವು ಚಲೋ ಮಾಡಿದ್ವಿ, ಎಲ್ಲ ಸಂಘಟನೆಯವ್ರು ಕರೆದು ಏನು ಹೋರಾಟ ನಡೆಸಿದ್ವಿ. ಆ ಹೋರಾಟಕ್ಕೆ ಪ್ರತಿ ಉತ್ತರವಾಗಿ ಒಳ್ಳೆ ಒಂದು ನ್ಯಾಯ ಸಿಕ್ಕೈತಿ. ಹುಬ್ಳಿ ಧಾರವಾಡ ಪೊಲೀಸ್ ಸಿಬ್ಬಂದಿಯವ್ರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದ್ರೆ ಇಂಥ ನಿರ್ಧಾರ ತಗೊಂಡೆ ಯಾರು ಈ ಕರ್ನಾಟಕದಾಗ ಯಾರು ಮಾಡಿಲ್ಲ ಅನ್ಸುತ್ತೆ. ಅಂತ ನಿರ್ಧಾರ ತಗೊಂಡು ಅವ್ರಿಗೆ ಶೂಟೌಟ್ ಮಾಡಿದ್ದೆ ಎಲ್ಲರಿಗೂ ಖುಷಿ ಕೊಟ್ಟೈತಿ. ನಮಕ್ಕಿಂತ ಹೆಚ್ಚಾಗಿ ಆ ಮಗುವಿನ ಕಳ್ಕೊಂಡ ತಾಯಿಗೆ ಒಂದು ಒಳ್ಳೆ ನ್ಯಾಯ ಸಿಕ್ಕೈತಿ. ಆ ನೋವು ಆ ತಾಯಿಗೆ ಎಷ್ಟು ನೋವು ಇತ್ತಂದ್ರೆ ಅವ್ರಿಗೆ ಗೊತ್ತದೆ. ಆ ನೋವಿಗೆ ಒಂದು ಪ್ರತಿಯಾಗಿ ಒಂದು ಉತ್ತರ ಕೊಟ್ಟರೆ ಹುಬ್ಳಿ ಧಾರವಾಡ ಪೊಲೀಸ್ ಸಿಬ್ಬಂದಿ ಆಮ್ಯಾಗ ಕಮಿಷನರ್ ಎನ್ ಶಶಿಕುಮಾರ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಈ ಹೋರಾಟಕ್ಕೆ ಜಾತಿ ಇರಲಿಲ್ಲ, ಧರ್ಮ ಇರಲಿಲ್ಲ, ಪಕ್ಷ ಇರಲಿಲ್ಲ, ಏನೂ ಇರಲಿಲ್ಲ. ಅಂತದೊಂದು ಹೋರಾಟ ಇದು. ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಈಗ ಪ್ರತಿಫಲ ಕೊಟ್ಟದ, ಏನಂತೀರಿ ಸರ್? ಈಗ ನಮಗೆ ನ್ಯಾಯ ಸಿಕ್ಕಿದೆ. ನ್ಯಾಯ ಸಿಕ್ಕಿದಾದ್ಮೇಲೆ ಇದಕ್ಕೊಂದು ಅವ್ರು ಫ್ಯಾಮಿಲಿಗೊಂದು ಪರಿಹಾರ ಸಿಗ್ಬೇಕು ಸರ್. ಇದೊಂದು ಫ್ಯಾಮಿಲಿಗೆ ಪರಿಹಾರ ಸಿಗಬೇಕು. ಆಮೇಲೆ ನಮ್ಮ ಕಾನೂನೊಳಗೆ ಲಾ ಚೇಂಜ್ ಮಾಡ್ಬೋದು, ನಮ್ಮ ಆರ್ಟಿಕಲ್ ಚೇಂಜ್ ಮಾಡ್ಬೋದು. ಆದರೆ ಈ ಲಾ ಎದಕ್ಕೆ ಚೇಂಜ್ ಮಾಡಬಾರ್ದು? ಮರ್ಡರ್ ಕೋರರಿಗೆ ಮತ್ತು ರೇಪಿಸ್ಟ್ಗಳಿಗೆ ಎನ್ಕೌಂಟರ್ ಈಗ ಮಾಡಿದ್ದಾರೆ. ಇವು ಪೂರಾ ನಮ್ಮ ಭಾರತ ದೇಶದೊಳಗೆ ಎನ್ಕೌಂಟರ್ ಮಾಡಬೇಕು. ಇಂಥ ಲಾ ಅನ್ನ ಕಾನೂನು ಬರಬೇಕು. ಇಂಥ ಕಾನೂನು ಬಂದ್ರೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಹೆಣ್ಮಗಳದು ಏನು ನಮ್ಗೆ ಸ್ವತಂತ್ರ ಇನ್ನೂ ಮಟ್ಟ ಸಿಕ್ಕಿಲ್ಲ ಸರ್. ನಮ್ ಸ್ವತಂತ್ರ ಯಾವಾಗ ಸಿಗುತ್ತೆ ಗೊತ್ತಾ? ನಡುರಾತ್ರಿ 12 ಗಂಟೆಗೆ ಒಂದು ಹೆಣ್ಮಗಳು ನಡ್ಕೊಂತ ತಮ್ಮ ಮನೆಗೆ ಹೋಗ್ಬೇಕು, ಅವಾಗ ಸ್ವತಂತ್ರ ಸಿಕ್ಕಂಗೆ ಸರ್. ಅದಕ್ಕಾಗಿ ಈ ಆರ್ಟಿಕಲ್ ಮತ್ತು ಇದು ಲಾ ಅನ್ನ ಚೇಂಜ್ ಮಾಡ್ಬೇಕಂತ ನಮ್ಮ ಕೋರಿಕೆ ಸರ್. ಸರ್ ನಮಸ್ಕಾರ ಸರ್. ನಮಗಿವತ್ತು ಈ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಸರ್. ಏನು ಇಡೀ ಭಾರತದಾಗ ಇದೇ ತರನ ಆಗ್ಬೇಕು ಸರ್. ಏನು ಎನ್ಕೌಂಟರ್ ಆಗ್ಲೇಬೇಕು ಸರ್. ರೇಪಿಸ್ಟ್ಗಳಿಗೆ ಎನ್ಕೌಂಟರ್ ಮಾಡಲೇಬೇಕು. ಏನು ಸರ್? ಮತ್ತೆ ಆ ತಂದೆ ತಾಯಿಗೆ ನ್ಯಾಯ ಸಿಗ್ಬೇಕು ಸರ್. ಅವ್ರಿಗೆ ಪರಿಹಾರ ಸಿಗ್ಬೇಕು ಸರ್. ಅಷ್ಟೇ ಇದೆ ಸರ್ ನನ್ನ ಮನವಿ. ನಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಸರ್. ಏನಂತೀರಿ? ಎನ್ಕೌಂಟರ್ ಆಗಿದೆ, ಆ ಮಗುವಿಗೆ ನ್ಯಾಯ ಸಿಕ್ಕಿದೆ ಅಂತ ಜನಾಭಿಪ್ರಾಯ. ನಾವು ಇವತ್ತಿನ ದಿವಸ ಮೊದಲನೇದಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಂಥ ಕ್ರೂರಿಗಳನ್ನು ಇದೇ ರೀತಿಯಾಗಿ ಸಮಾಜದಲ್ಲಿ ಈ ರೀತಿಯ ಮಾಡ್ತಕ್ಕಂಥ ಕ್ರೂರಿಗಳನ್ನು ಇದೇ ರೀತಿ ಎನ್ಕೌಂಟರ್ ಮಾಡಬೇಕು. ಇನ್ನು ಮುಂದೆನೂ ಇಂಥ ಕ್ರೂರಿಗಳು ಯಾರೋ ಈ ರೀತಿ ವಿಕೃತ ಕಾಮಿಗಳು ಇರ್ತಾರಲ್ಲ ಅಂಥವ್ರು ಎನ್ಕೌಂಟರ್ ಮಾಡಲೇಬೇಕು ಅಂತ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ವಿಷಯವಾಗಿ ಹುಬ್ಬಳ್ಳಿ ಧಾರವಾಡ ಏನು ಒಂದು ಸಂದೇಶ ಬೆಳಗ್ಗೆಯಿಂದ ಇತ್ತು, ಅದನ್ನು ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಅವರಿಗೆ ಹುಬ್ಬಳ್ಳಿ ಧಾರವಾಡ ನಾಗರಿಕರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ರೀತಿ ಘಟನೆಗಳಾಗಬಾರ್ದ ಪೊಲೀಸ್ ಇಲಾಖೆಯನ್ನ ತಮ್ಮ ಬೀಟ್ಗಳಲ್ಲಿ ಅಲರ್ಟ್ ಆಗಿರ್ಬೇಕಂತ ಸಂದರ್ಭ ಯಾಕೆ ಹೇಳ್ತೀನಿ ಅಂದ್ರೆ, ಪೊಲೀಸ್ ಬೀಟ್ ವ್ಯವಸ್ಥೆಯನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ವ್ಯವಸ್ಥೆಯಲ್ಲಿ ಅಲರ್ಟ್ ಅನ್ನು ಮಾಡಬೇಕು. ಇಂಥ ಅಲರ್ಟ್ ಇದ್ದಾಗ ಇಂಥ ಘಟನೆಗಳಾಗೋದಿಲ್ಲ. ಪೊಲೀಸ್ ಇಲಾಖೆ ಈಗೇನೋ ಒಳ್ಳೆ ಕೆಲಸ ಮಾಡಿತ್ತು, ಅಭಿನಂದನೆ ಸಲ್ಲಿಸ್ತೇವೆ. ಇದು ಆಗ್ಯದ ಅಂತೇಳಿ ಮೈ ಮರೆತ್ರ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದಾದ್ರೆ ನೀವು ಈಗಿಂದ ಅಲರ್ಟ್ ಇರ್ಬೇಕಂತ ಈ ಸಂದರ್ಭದಾಗ ನಾನು ಅವ್ರಿಗೆ ಎಚ್ಚರಿಕೆನ ಕೊಡ್ತೇನೆ. ನಾನು ಈ ಎನ್ಕೌಂಟರ್ ಇಂಥ ಕೃತ್ಯ ಮಾಡೋರಿಗೆ ಎಚ್ಚರಿಕೆ ಗಂಟೆ ಆಗತ್ತಾ ಸರ್? ಖಂಡಿತವಾಗಲೂ ಹುಬ್ಳಿ ಧಾರವಾಡದಲ್ಲಿ ಈ ಎಚ್ಚರಿಕೆ ಗಂಟೆನೆ. ಇದು ಎನ್ ಶಶಿಕುಮಾರ್ ಅವ್ರು ಮಾಡಿದ ಚಾಲನೆ. ಎನ್ ಶಶಿಕುಮಾರ್ ಸರ್ ಇವತ್ತೇನು ಈ ಹುಬ್ಳಿ ಧಾರವಾಡದಿಂದ ಮಾಡಿದಾರಲ್ಲ, ಇದು ನನಗೆ ತುಂಬಾ ಒಳ್ಳೇದನ್ಸಿದೆ. ಇದೇ ತರನ ಅವ್ರ ಮುಂದೆ ಅವ್ರು ಕಾರ್ಯ ಮಾಡಲಿ. ಯಾವುದೇ ಒಂಥರ ಈ ತರ ಕೃತ್ಯ ಎಸಗಿದ ವ್ಯಕ್ತಿಗಳನ್ನ ಎನ್ಕೌಂಟರ್ ಮಾಡೇ ಬೀಸಾಕ್ಬೇಕು. ಅವ್ರು ಸುಳ್ಳೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೆ ಅವ್ರ ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರು ಸುಮ್ಮನೆ ಅದು ಇದು ಕೋರ್ಟು ಅಂದು ಇಂತು ಮತ್ತೊಂದು ಎಕ್ಸ್ಪ್ಲನೇಷನ್ ವೇಸ್ಟ್. ಎನ್ಕೌಂಟರ್ ಮಾಡೋದೇ ಬೆಸ್ಟ್ ನನ್ನ ಪ್ರಕಾರ. ಇಲ್ಲೆಲ್ಲ ಏನ್ ಮಾತಾಡಿದ್ದಾರೆ ಜನಸಾಮಾನ್ಯರು, ಇದೆಲ್ಲ MP MLAಗಳು, ಪ್ರಹ್ಲಾದ್ ಜೋಶಿ ಅವರಿಗೆ, ಈ ಸಂಬಂಧಪಟ್ಟ MLA ಅವರಿಗೆ ಎಲ್ಲರಿಗೂ ಮೆಸೇಜ್ ಹೋಗಿದೆ ಅನ್ಕೊಂತೀನಿ. ಸುಮ್ಮನೆ ಬರೋದು, ಎಲ್ಲ ಮುಗಿದ್ಮೇಲೆ ಬಂದು ಇಲ್ಲಿ AC ಕಾರಲ್ಲಿ ಬಂದು ಅಡ್ಡಾಡಿ ನೋಡ್ಕೊಂಡು ಹೋಗೋದು, ಇದೇನು ಜನ ಕ್ಯಾಕರ್ಸ್ ಉಗಿದ್ರು ಪಾಪ ಅವ್ರಿಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಎಷ್ಟು ಉಗಿದ್ರು ಅಂತ. ಅವ್ರು ಒರೆಸ್ಕೊಳ್ಳೋಕು ಟೈಮಿಗೆ ಇದ್ದಿಲ್ಲ, ಹೋಗ್ಬಿಟ್ರು ಅನ್ಸುತ್ತೆ. ಅವ್ರು ಅರ್ಥ ಮಾಡ್ಕೋಬೇಕು. ಕಾನೂನನ್ನ ಬಲಪಡಿಸೋದು, ಜನರಿಗೆ ಸುರಕ್ಷತೆ ಕೊಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅವ್ರು ಯಾವ್ದು ಕೇರ್ ಮಾಡಲ್ಲ. ಅವ್ರಿಗೆ ಕೋಟಿಗಟ್ಲೆ ಬೇಕು. ಅದರಲ್ಲಿ 200 ಕೋಟಿ ಬರ್ತಾ, ಇದರಲ್ಲಿ 2000 ಕೋಟಿ ಬರ್ತಾ, ಇದನ್ನಾದ್ರೆ ಕರೆಕ್ಟ್ ಆಗಿ ಮಾಡ್ತಾರ ಅವರು.
ಮತ್ತೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಅವ್ರ ಹಿಂದೆ ಒಂದಿಷ್ಟು ಗುಂಡಾಗಳು ಇಟ್ಕೊಂಡು ಮತ್ತೆ ಸಾರ್ವಜನಿಕರ ಧಮಕಿ ಕೊಡಿಸೋದು, ಬಡ್ಡಿ ವ್ಯವಹಾರ ಮಾಡಿಸೋದು, ಇಂಥವೆಲ್ಲ ಮಾಡ್ತಾರೆ. ಇಂಥದ್ದು ರಾಜಕೀಯ ವ್ಯಕ್ತಿಗಳು ಮಾಡೋ ಕೆಲಸನ ಇದು? ಇಂಥವೆಲ್ಲ ಛೀ ಅನ್ಸುತ್ತೆ ಇಂಥವೆಲ್ಲ ಮಾಡೋದು. ಇವೆಲ್ಲ ಬದಲಾಗಬೇಕು. ಜನಸಾಮಾನ್ಯರು ಕೂಡ ಬದಲಾಗಬೇಕು. ಇಂಥವ್ರಿಗೆಲ್ಲ ಓಟ್ ಹಾಕ್ಬಾರ್ದು ಯಾರು. ಇಲ್ಲ ಅಂದ್ರೆ ಮುಂದೆ ನಿಮ್ಮ ಮಕ್ಕಳು ಯಾರು ಸೇಫ್ ಆಗಿರಲ್ಲ. ಇದು ಸರ ಈಗೇನು ಕ್ರಮ ತಗೊಂಡಾರಲ್ಲ ಎನ್ ಶಶಿಕುಮಾರ್ ಅವರು ಸರ, ಅಲ್ಲ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಎನ್ ಶಶಿಕುಮಾರ್ ಅವರಿಗೆ ಈಗ ಅವರು ಸಾಂತ್ವನ ಹೇಳ್ತೀವಿ ಅವ್ರ ಕುಟುಂಬಕ್ಕೆ. ಈ ಅನ್ಯಾಯ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗೈತಿ, ಅವ್ರಿಗೆ ಎನ್ಕೌಂಟರ್ ಮಾಡಿದ್ದು ಒಳ್ಳೇದಾಗೈತಿ, ಅಭಿನಂದನೆ ಸಲ್ಲಿಸ್ತೀವಿ ಅವರಿಗೆ. ಇನ್ನೊಮ್ಮೆ ಮುಂದೆ ಮಾಡೋರಿಗೆ ಏನೈತಲ್ಲ ಇದು ತಟ್ಟು ಪಾಠ ಆಗ್ತೈತಿ. ಸರ್ ಭಾಳ ಅಂದ್ರೆ ಭಾಳ ಚಲೋ ಐತೆ ಸರ್. ಇದೆಲ್ಲ ಮಾಡಿದ್ಕೆ ನಾವು ಬಡವ್ರ ಮಕ್ಕಳೆಲ್ಲ ದುಡಿಯಾಕ ಹೋಗಿರ್ತಾವೆ ಸರ್. ಇಂಥವೆಲ್ಲ ಆಗ್ಬಾರ್ದು, ಇನ್ನೊಂದು ಸರ್ ಈ ಘಟನೆ ಆಗ್ಬಾರ್ದು ಅಂತ ನಾವು ಹೇಳೋಕೊಂದು ಸಂದರ್ಭ ಹೇಳ್ತೀವಿ ಸರ್. ಇವತ್ತು ಹಾಂ ಸರ್, ಇವತ್ತು ಸಿಕ್ಕಿದೆ. ಯಾಕೆ ನಾನು ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದನೇ ಹೇಳ್ತೀನಿ. ಯಾಕಂದ್ರೆ ಇದ್ರ ಹಿಂದೆ ಎರಡು ಕೊಲೆ ಅದು. ಒಂದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ ಅವ್ರ ಮಗಳದ ಮರ್ಡರ್ ಆಯ್ತು. ಅದಾಗಿಂದ ವೀರಾಪುರನಿ ಒಳಗೆ ಅಂಜಲಿ ಅನ್ನೋ ಹುಡುಗಿನ ಹಿರೇಮಠ, ಆ ಹುಡುಗಿದು ಮರ್ಡರ್ ಆಯ್ತು. ಅವಾಗ ಕನ್ನಡ ಪರ ಸಂಘಟನೆಗಳು, ಹಿಂದುತ್ವ, ಪ್ರಮೋದ್ ಮುತಾಲಿಕ್ ಅವರು ಬಂದು ಭಾಷಣ ಮಾಡಿ ಒಂದು ಮುಸ್ಲಿಂ ಹುಡುಗ ಮಾಡಿದ ಅಂತೇಳಿ ನ್ಯಾಯ ಹಿರೇಮಠ ಅವ್ರದ್ದು ಲವ್ ಜಿಹಾದ್ ಅಂತೇಳಿ ಬಜರಂಗ ದಳದವರು, RSS ಅವರು ಎಲ್ಲರೂ ಬಂದರು. ಒಂದು ರಾಜಕೀಯ ವ್ಯಕ್ತಿಯ ಮಗಳಂತೇಳಿ ಬಂದರು, ಏನೋ ಗೊತ್ತಿಲ್ಲ. ಆದರೆ ಈ ಬಡು ಮಗಳು ಹುಡುಗಿ ಮರ್ಡರ್ ಇದು ಆಗಿದ್ದಕ್ಕೆ ಯಾರು ಬಂದಿಲ್ಲ ಇವತ್ತು. ಆ ಹುಡುಗಿ ತಾಯಿ ಮಧ್ಯಾಹ್ನ 2 ಗಂಟೆಲಿಂತ್ರ ಇಲ್ಲೇ ಒಬ್ಬಳ ಕುಂತಿದ್ದಾಳೆ. ಅವರಿಗೆ ಆ ಮಗುನ ಮಕ ನೋಡೋಕೆ ಅವ್ರ ತಾಯಿಗೆ ಒಳಗೆ ಬಿಟ್ಟಿಲ್ಲ. ಸತತವಾಗಿ 12 ಗಂಟೆಲಿಂತ್ರ 5 ಗಂಟೆ ಮಟ್ಟನೂ ಸ್ಟ್ರೈಕ್ ಮಾಡಿ ರೋಡ್ ಬಂದ್ ಮಾಡಿದ್ರು. ಯಾವುದೇ ಸ್ಪಂದಿಸದ ನಿಷ್ಕಾಳಜಿತನ ರಾಜಕೀಯ ವ್ಯಕ್ತಿಗಳು ತಮ್ಮ ಇದಕ್ಕೆ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡ್ತಿದ್ದಾರೆ ಹೊರತು ಜನರ ಹಿತಕ್ಕಾಗಿ ಏನು ಮಾಡ್ತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಬಿಡ್ತೀವಿ. ನ್ಯಾಯಾಂಕರು ಸಿಕ್ಕಿದೆ ಸರ್. ಇವತ್ತು ನಮ್ಮ ಶಶಿಕುಮಾರ್ ಸರ್ಗೆ ನಾವು ಧನ್ಯವಾದ ಅಂತ ಹೇಳ್ತೀವಿ ಸರ್. ಸರ್ ನಮ್ಮ ಶಶಿಕುಮಾರ್ ಸರ್ಗೆ ಜಯವಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.